ಹಾಯ್ ಫ್ರೆಂಡ್ಸ್, ವೆಲ್ಕಮ್. ನಾವು ಇವಾಗ ಕೇದಾರ್ನಾಥ್ ಟ್ರೆಕ್ಕಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ ರೀಚ್ ಆದ್ವಿ. ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ದೇವಸ್ಥಾನ. ಇದು ಕೇದಾರ್ನಾಥ್ ದೇವಸ್ಥಾನ ಸುತ್ತಮುತ್ತ ಇರೋ ಹೋಟೆಲ್ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಇವಾಗ ಜಾಸ್ತಿ ಬಿಲ್ಡಿಂಗ್ಗಳು. ನೋಡಿ, ಅಲ್ಲಿ ದೇವಸ್ಥಾನದ ಕಳಶ ಕಾಣಿಸ್ತಾ ಇದೆ. ಇನ್ನೇನು ಇಲ್ಲಿಂದ ಹತ್ರನೇ ಇದೆ, ಹೋಗ್ತಾ ಇದ್ದೀವಿ. ಇವಾಗ ಇಲ್ಲೆಲ್ಲ ಮುಂಚೆ ಪ್ರಳಯ ಆದಾಗಿಂದ ಇವಾಗ ಫುಲ್ ಎಲ್ಲನೂ ಹೊಸ್ದಾಗಿ ಎಲ್ಲ ರೆಡಿ ಮಾಡ್ತವ್ರೆ. ಮುಂದೆ ಈ ಥರ ಆಗಬಾರ್ದು ಅನ್ನೋ ಥರ ನೀರು ಹೋಗೋಕ್ಕೆ ಸಪ್ರೇಟಾಗಿ ದಾರಿ ಬಿಟ್ಟು ಆ ಥರ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಇನ್ನೂ ನಡೀತಾ ಇದೆ. ಫುಲ್ ಎಲ್ಲ ಬಿಲ್ಡಿಂಗು, ಹೋಟೆಲ್ಲು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ನೋಡಿ, ಇದು ಎಂಟ್ರೆನ್ಸಲ್ಲಿ ದೊಡ್ಡದಾಗಿ ಓಮ್ ಅಂತ ಹಾಕಿದ್ದಾರೆ. ಚೆನ್ನಾಗಿದೆ, ಜನನೂ ಇದ್ದಾರೆ. ಇಲ್ಲೆಲ್ಲ ಹೋಟೆಲ್ ಇರ್ಕೊಳ್ಳೋ ವ್ಯವಸ್ಥೆ ಎಲ್ಲ ಇದೆ. ಇಲ್ಲೆಲ್ಲ ಸುತ್ತಮುತ್ತ ಎಲ್ಲ ಅಂಗಡಿಗಳು. ನಾವು ಬೆಂಗಳೂರಿಂದ ಬಿಟ್ಟು ಟೋಟಲ್ 4 ದಿವಸ ಆಯಿತು. 4 ದಿವಸ ಆದಮೇಲೆ ನಾವು ಎಲ್ಲಿಗೆ ಬರಬೇಕು ಅಲ್ಲಿಗೆ ಬಂದು ರೀಚ್ ಆದ್ವಿ. ನೋಡಿ, ದೂರದಿಂದ ದೇವಸ್ಥಾನ ಹೆಂಗೆ ಕಾಣ್ತಾ ಇದೆ. ಇದು ಎಂಟ್ರೆನ್ಸಿ. ಆ ಕಡೆ ಈ ಕಡೆ ಅಂಗಡಿಗಳಿದ್ದಾವೆ. ಅಲ್ಲಿಂದ ಮಂಜಿದೆ, ಸ್ವಲ್ಪ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಮಳೆ ಬಂದರೆ ನಡ್ಕೊಂಡು ಹೋಗ್ಬೇಕಂತ ಈ ಥರ ಹಾಕಿದ್ದಾರೆ. ಚೆನ್ನಾಗಿದೆ. ಇವಾಗೆಲ್ಲ ಈ ಥರ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಯಾಕಂದರೆ ಅವಾಗ ಒಂದು ಸಲ ಫುಲ್ ಇಡೀ ಕೇದಾರ್ನಾಥ್ನ ಕೊಚ್ಕೊಂಡು ಹೋದಾಗ ಇಲ್ಲಿರೋದು ಸುತ್ತಮುತ್ತ ಇರೋದು ಯಾವುದೂ ಒಂದು ಮನೆ ಏನೂ ಇರಲಿಲ್ಲ. ದೇವಸ್ಥಾನ ಅಂದ್ಬಿಟ್ರೆ ಬೇರೆ ಏನು ಇರಲಿಲ್ಲ, ಎಲ್ಲ ಕೊಚ್ಕೊಂಡು ಹೋಗಿತ್ತು. ಮತ್ತೆ ಹೊಸ್ದಾಗಿ ಕಟ್ತವ್ರೆ. ಮತ್ತು ಮುಂದೆ ಆ ಥರ ಆಗಬಾರ್ದು ಅನ್ನೋ ಥರ ನೀರು ಎಷ್ಟೇ ನೀರು ಬಂದರೂ ಹೋಗೋಕ್ಕಂತ ವ್ಯವಸ್ಥೆ ಬೇರೆ ಥರನೇ ಮಾಡಿದ್ದಾರೆ ಹಿಂದೆ. ಅದೆಲ್ಲ ಆಮೇಲೆ ತೋರಿಸ್ತೀವಿ. ದೇವಸ್ಥಾನಕ್ಕೆ ಬಂದುಬಿಟ್ಟು ದರ್ಶನ ಪೂರಿ ಒಳಗಡೆ ಮೊಬೈಲು ವಿಡಿಯೋ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಮಾಡೋಕ್ಕಾಗಲಿಲ್ಲ. ದರ್ಶನ ಒಳಗಡೆಯಿಂದ ಮುಗಿಸ್ಕೊಂಡು ಬಂದು ಎಷ್ಟೊಂದು ರಶ್ ಏನು ಇರಲಿಲ್ಲ. ಆರಾಮ್ ಖಾಲಿ ಇತ್ತು. ಬೇಗ ಒಂದು 5 ನಿಮಿಷದಲ್ಲಿ ದರ್ಶನ ಆಯಿತು. ಬಟ್ ಒಳಗಡೆ ಫೋಟೋ ತೆಗೆಯೋದು ವಿಡಿಯೋ ಮಾಡೋದು ಏನೂ ಇದಿಲ್ಲ. ನೋಡಿ, ಹೊರಗಡೆ ಈ ಥರ ಕಲ್ಲಿನ ಬಸವ ಇದೆ ದೊಡ್ಡದು. ಇದು ತುಂಬ ಹಳೇದು. ನೋಡಿ, ದೇವಸ್ಥಾನ ಎಂಟ್ರೆನ್ಸ್ ಇಷ್ಟೇ ದೇವಸ್ಥಾನ ಇರೋದು. ಒಂಥರ ಏನೋ ಖುಷಿ ಆಯ್ತು. ಅಷ್ಟು 4 ದಿವಸ ಕಷ್ಟ ಬಿಟ್ಕೊಂಡು ಬಂದು ಕೊನೆಗೂ ರೀಚ್ ಆಗಿ ದರ್ಶನ ಪಡೆದ್ವಿ. ಏನೋ ಒಂಥರ ಖುಷಿ. ಸೊ ನೋಡಿ, ಸೈಡಿಂದ ಈ ಕಡೆ ಸೈಡೆಲ್ಲ ಹೋಟೆಲ್ ರೂಮ್ಗಳಿದ್ದಾವೆ. ಇಲ್ಲೇ ಸ್ಟೇ ಆಗಬೇಕಂದ್ರೆ ರೂಮ್ ಇದೆ. ಮತ್ತು ಟೆಂಟಲ್ಲಿ ಸ್ಟೇ ಆಗ್ಬೋದು. ಇಲ್ಲ ನಮ್ಮದೇ ಓನ್ ಟೆಂಟ್ ತಂದರೆ ನಾವೇ ಇಲ್ಲಿ ದೇವಸ್ಥಾನದ ಹಿಂದ್ಗಡೆ ಆ ಕಡೆ ಎಲ್ಲ ನಾವೇ ಟೆಂಟ್ ಹಾಕ್ಕೊಂಡು ಸ್ಟೇ ಮಾಡ್ಕೋಬೋದು. ಆ ಕಡೆ ಪಕ್ಕದಲ್ಲಿ ಏನೋ ಪೂಜೆ ಮಾಡಿದ್ರು, ಅಲ್ಲೆಲ್ಲ ಇರೋಕ್ಕೆ ಜಾಗ ಇದೆ. ಬೆಡ್ ಗಿಡ್ಡೆ ಎಲ್ಲ ಇದೆ. ಸೊ ನೋಡಿ, ಈ ಥರ ಇದೆ ದೇವಸ್ಥಾನ. ಸೈಡಿಂದ ನಾವು ದರ್ಶನ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ಈ ಕಡೆ ಹಿಂದ್ಗಡೆ ಹೋಗ್ತಾಯಿದ್ವಿ. ಅದೇ ಭೀಮಶಿಲೆ ಅಂತ ಬಂಡೆ, ಅದನ್ನು ನೋಡೋಕೆ ಹೋಗ್ತಾಯಿದ್ವಿ. ಯಾಕಂದರೆ ಎಲ್ರಿಗೂ ಅದ್ರ ಬಗ್ಗೆ ಗೊತ್ತಿರುತ್ತೆ. ಹಿಂದೆ ಕೇದಾರ್ನಾಥ್ ಉತ್ತರಾಖಂಡದಲ್ಲಿ ಪ್ರಳಯ ಆದಾಗ ದೇವಸ್ಥಾನದ ಹಿಂದೆ ಬಂದು ನಿಂತು ದೇವಸ್ಥಾನಕ್ಕೆ ಏನೋ ಹಾನಿ ಆಗೋದಂತೆ ಕಾಪಾಡಿದ್ದು ಅದೇ ಭೀಮಶಿಲೆ ಬಂಡೆ ಅಂತ ಪ್ರೂವ್ ಆಗಿದೆ. ಸೊ ಅದನ್ನು ನೋಡೋಕ್ಕೆ ನಾವು ಹೋಗ್ತಾಯಿದ್ವಿ. ನೋಡಿ, ಇಲ್ಲಿ ಸಾಧುಗಳೆಲ್ಲ ಕುಂತೇನೋ ಮಾಡ್ತವ್ರೆ. ತ್ರಿಶೂಲ, ದೊಡ್ಡದಾಗಿ ತ್ರಿಶೂಲ ಇಟ್ಟವ್ರೆ. ಅಲ್ಲಿ ಒಳಗಡೆ ಲಿಂಗಗೆ ಅಭಿಷೇಕ ಮಾಡಿದ ನೀರು ಇಲ್ಲಿ ಸೈಡಲ್ಲಿ ಬರುತ್ತೆ. ಅದನ್ನ ಕೆಲವೊಬ್ರು ಬಾಟ್ಲಲ್ಲಿ ತುಂಬ್ಕೊಂಡು ಹೋಗ್ತಾರೆ. ಸೊ ನಾವೇನು ತುಂಬ್ಕೊಂಡಿಲ್ಲ, ಹಂಗೆ ಇದು ಮಾಡಿದ್ವಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತೆ. ಹಿಂದ್ಗಡೆ ಫುಲ್ಲು ಮಂಜು ಇದೆ. ಇವಾಗ ಟೈಮು 5 ಗಂಟೆ 6 ಗಂಟೆ ಆಗಿದೆ. ನೋಡಿ, ಇದೇ ಭೀಮಶಿಲೆ. ಇದೇ ಬಂಡೆನ ದೇವಸ್ಥಾನದ ಹಿಂದೆ ಬಂದು ನೋಡಿ, ಕರೆಕ್ಟಾಗಿ ಆ ದೇವಸ್ಥಾನದ ಹಿಂದೆನೇ ಯಾವ ಥರ ಕರೆಕ್ಟಾಗಿದೆ. ಬಂದಿರೋ ನೀರು ಆ ಕಡೆ ಈ ಕಡೆ ಹರಿದು ಹೋಗಿರೋದಕ್ಕೆ ಅದು ಅಷ್ಟಕ್ಕೆ ಹೆಂಗೆ ನಿಂತಿದೆ ನೋಡಿ. ಅಲ್ಲಿಂದ ಕೆಳಗಡೆನೂ ಹೋಗಿಲ್ಲ. ಸೊ ಇದೇ ಭೀಮಶಿಲೆ. ಇವಾಗ ಇದನ್ನೂ ಪೂಜೆ ಮಾಡ್ತಾರೆ. ಕರೆಕ್ಟಾಗಿ ದೇವಸ್ಥಾನದ ಹಿಂದೆನೇ ಯಾರೋ ತಂದು ಇಟ್ಟಿದ್ದಾರೆ ಅನ್ನೋ ಥರನೇ ಇದೆ. ಅದು ತಾನಾಗಿ ಬಂದು ನಿಂತಿದೆ ಅಲ್ಲ, ಕರೆಕ್ಟಾಗಿ ಅದನ್ನು ಸೈಜ್ ನೋಡಿ ಆ ಕಡೆ ಈ ಕಡೆ ಯಾವುದಕ್ಕೂ ಆಗದೇ ಇರೋ ಥರ ದೇವಸ್ಥಾನಕ್ಕೆ ಅಡ್ಡಾಗಿ ಇಟ್ಟಿದ್ದಾರೆ. ನೀರು ಬಂದರೆ ದೇವಸ್ಥಾನಕ್ಕೆ ತಟ್ಟಲಾರ ಆ ಬಂಡೆಗೆ ತಟ್ಟಿ ಆ ಕಡೆ ಈ ಕಡೆ ಹೋಗಲಿ ಅಂತ. ಸೊ ನೋಡಿ, ಇಲ್ಲಿ ದೇವಸ್ಥಾನ ಹಿಂದ್ಗಡೆ ಈ ಥರ ಕಲ್ಲಿಂದ ಜೋಡಿಸಿದ್ದಾರೆ. ಇದನ್ನು ನಾವು ಯಾವ ದೇವಸ್ಥಾನ ಹೋದ್ರೂ ಅಲ್ಲಿ ನೋಡ್ತೀವಿ. ಈ ಥರ ಏನೋ ಜೋಡಿಸಿಟ್ರೆ ನಾವು ಬೇಗ ಮನೆ ಕಟ್ಟಿಸ್ತೀವಿ. ಮನೆ ಕಟ್ಟೋ ಆರ್ಕೆ ಇದ್ದರೆ ಈ ಥರ ಕಟ್ಟಿಬಿಟ್ಟು ಕಲ್ಲು ಜೋಡಿಸ್ಬಿಟ್ಟು ಇಟ್ಟು ಹೋಗ್ತಾರೆ. ಸೊ ಇಲ್ಲೂ ಈ ದೇವಸ್ಥಾನ ಹಿಂದ್ಗಡೆ ಇಷ್ಟೆಲ್ಲ ಜೋಡಿಸಿದ್ದಾರೆ. ಸೊ ನಾವು ಒಂದು ಮನೆ ಕಟ್ಟಬೇಕಂತ ಕಟ್ಟಿದ್ವಿ. ಎಲ್ಲರೂ ನೋಡಿ ಎಷ್ಟು ಇಟ್ಟಿದ್ದಾರೆ. ಫುಲ್ ಈ ಕಡೆ ಹಿಂದ್ಗಡೆ ಫುಲ್ ಎಲ್ಲ ಅವೇ ಇದ್ದಾವೆ, ಕಲ್ಲು ಜೋಡಿಸಿ ಇಟ್ಟಿದ್ದಾರೆ. ನಾವು ಒಂದು ಮನೆ ಕಟ್ಟಿಸ್ಬೇಕಂತ ಇದು ಮಾಡಿದ್ವಿ. ಯಾವಾಗ ಕಟ್ಟಿಸ್ತೀವಿ ನೋಡೋಣ. ಸೊ ನೋಡಿ, ಇಲ್ಲೊಂದು ಚಿಕ್ಕದು ದೇವಸ್ಥಾನ ಇದೆ. ಆ ದೇವಸ್ಥಾನದ ಪಕ್ಕದಲ್ಲೇ ಇದೊಂದು ನೋಡಿ ವಿಚಿತ್ರ. ನಾವು ದೇವಸ್ಥಾನದಿಂದ ಹೋಗ್ಬೇಕಾದ್ರೆ ಇದೆಲ್ಲ ಏನು ಕಾಣಿಸ್ತಾ ಇರಲಿಲ್ಲ. ಫುಲ್ ಎಲ್ಲ ಮಂಜಿಂದ ಕೂಡಿತ್ತು. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಫುಲ್ ಎಲ್ಲ ಕಡೆ ಸುತ್ತ ಮಂಜಿತ್ತು. ಇದಿಷ್ಟೇ ಹೊಳಿತಾ ಇತ್ತು. ಅಲ್ಲಿ ಎಷ್ಟೇ ಬಿಸಿಲು ಒಂಥರ ಮಿಂಚ್ತಾ ಇತ್ತು ಲೈಟ್ ಹಾಕಿದಂಗೆ.
ಸೊ ಎಲ್ಲರೂ ಇದನ್ನ ನೋಡಿ ಕಿರ್ಚಾಡೋದು ನೋಡ್ಬಿಟ್ಟು ನಮ್ಗೆ ಶಾಕ್ ಆಯ್ತು, ಏನಾಯ್ತಪ್ಪ ಅಂತ. ಎಲ್ಲರೂ ಅಲ್ಲಿ ದೇವ್ರ ಶಿವ ಬಂದ ಅಂತ ಹಿಡಿದು ಕುಣಿದು ಜಾತ್ರೆ ಮಾಡ್ತಾಯಿದ್ರು ಅದನ್ನ ನೋಡ್ಬಿಟ್ಟು. ಯಾಕಂದರೆ ಫುಲ್ ಇದೆಲ್ಲ ಕವರ್ ಆಗಿತ್ತು, ಆವಾಗಲೇ ಏನು ಕಂಡಿಲ್ಲ. ಸಡನ್ಲಿ ದೇವಸ್ಥಾನದ ಒಳಗಡೆ ಹೋಗಿ ಹೊರಗೆ ಬಂದ ತಕ್ಷಣ ಇದು ಫುಲ್ಲು ಲೈಟ್ ಹಾಕಿದಂಗೆ ಅದಿಷ್ಟೇ, ಅದು ಎರಡೇ ಗುಡ್ಡ ಅಷ್ಟೇ ಹಿಮದ ಲೈಟ್ ಅದು ಅಷ್ಟೇ ವೈಟ್ ಕಲರ್ ಮಿಂಚುತ್ತಿತ್ತು. ಬೇರೆ ಕಡೆ ಮತ್ತೇನು ಕಾಣಿಸ್ತಾ ಇಲ್ಲ, ಎಲ್ಲ ಕಡೆ ಬಂದಿದೆ. ಇಲ್ಲಿ ಇಷ್ಟೇ ಇದೇನು ಬಿಸಿಲು ಬಿದ್ದಿದೆ ಏನೋ ಗೊತ್ತಿಲ್ಲ, ಬಟ್ ಜನ ಮಾತ್ರ ಅದನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿಯಿಂದ ಕೈ ಮುಗಿಯೋದು, ಕುಣಿದಾಡೋದು ಎಲ್ಲ ಮಾಡಿದ್ರು. ನಮಗೂ ನೋಡಿ ತುಂಬ ಖುಷಿ ಆಯಿತು. ಯಾಕಂದರೆ ನೋಡಿ ಫಸ್ಟಿಗೆ ಬಂದಾಗ ಈ ಥರ ಇತ್ತು, ಆಮೇಲೆ ಸಡನ್ಲಿ ಅದಷ್ಟೇ ಎರಡೇ ಬೆಟ್ಟ ಅಷ್ಟೇ. ಮತ್ತು ಬೇರೆ ಅದ್ರ ಪಕ್ಕದಲ್ಲಿ ನೋಡಿದ್ರೆ ಮಂಜೆ ಕೂಡಿದೆ, ಇಷ್ಟೇ ಹೊಳಿತಾ ಇತ್ತು. ಇದು ನಮ್ಮ ಮೊಬೈಲಲ್ಲಿ ಅಷ್ಟೊಂದು ಕ್ಲಿಯರಾಗಿ ಬಂದಿಲ್ಲ. ಡೈರೆಕ್ಟಾಗಿ ನೋಡಿದರೆ ಒಂಥರ ಏನೋ ಫ್ಲ್ಯಾಶ್ ಲೈಟ್ ಹಾಕಿದಾರೆ ಅನ್ನೋ ಥರ ಶೈನಿಂಗ್ ಬರ್ತಾಯಿತ್ತು ಎರಡೇ ಬೆಟ್ಟ. ಎಲ್ಲರೂ ಏನು ದೇವರೇ ಬಂದಂತ ಕುಣಿದಿದ್ದು ಅಷ್ಟೊಂದು ಕಿರ್ಚಾಡ್ತಾಯಿದ್ರು. ಯಾಕಂದರೆ ನಮ್ಗೆ ಹೊಸ್ದಾಗಿ ಸಡನ್ಲಿ ಶಾಕ್ ಆಯಿತು. ಸೊ ನಾವು ಇವಾಗ ನೋಡೋಕೆ ಹೋಗ್ತಾ ಇದ್ದೀವಿ ಒಬ್ಬ ಮಹಾತ್ಮರ ಸಮಾಧಿ. ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ನಮ್ಮ ಹಿಂದೂ ಧರ್ಮನ ಸಾರಿ ಜಾಗೃತಿ ಮೂಡಿಸಿದ್ದು ಶಂಕರಾಚಾರ್ಯರು. ನಮ್ಮ ಹಿಂದೂ ಧರ್ಮ ಇವತ್ತಿಗೂ ಈ ಸ್ಥಾನದಲ್ಲಿ ಇರೋಕ್ಕೆ ಮೇನ್ ಕಾರಣ ಅಂದರೆ ಈ ಥರ ಶಂಕರಾಚಾರ್ಯರು ಅಂತ ಹೇಳ್ಬೋದು. ಇವರು ಹಿಂದೂ ಧರ್ಮ ಜಾಗೃತಿ ಮೂಡಿಸೋ ಸಲುವಾಗಿ ನಮ್ಮ ಭಾರತದಲ್ಲಿ 4 ಮೂಲೆಯಲ್ಲಿ 4 ಪೀಠಗಳನ್ನು ಸ್ಥಾಪಿಸುತ್ತಾರೆ. ಉತ್ತರದಲ್ಲಿ ಬದ್ರಿಯಲ್ಲಿ, ದಕ್ಷಿಣದಲ್ಲಿ ಶೃಂಗೇರಿಯಲ್ಲಿ, ಪೂರ್ವದಲ್ಲಿ ಪುರಿಯಲ್ಲಿ, ದಕ್ಷಿಣದಲ್ಲಿ ದ್ವಾರಕೆಯಲ್ಲಿ 4 ಪೀಠಗಳನ್ನು ಸ್ಥಾಪಿಸಿ ನಮ್ಮ ಹಿಂದೂ ಧರ್ಮದ ಉಳಿವಿಗೆ ಮೂಲಭೂತ ಕಾರಣರಾಗಿದ್ದಾರೆ. ನಾವಿವಾಗ ಅವ್ರ ಸಮಾಧಿ ಇರೋ ಜಾಗ ನೋಡೋಕೆ ಹೋಗ್ತಾಯಿದ್ವಿ. ಇದು ಮೊದಲು ಉತ್ತರಾಖಂಡದಲ್ಲಿ ಪ್ರಳಯ ಆದಾಗ ಅವ್ರ ಸಮಾಧಿ ಇದೇ ಜಾಗದಲ್ಲಿ ಇದ್ದದ್ದು ಹಳೆ ಸಮಾಧಿ. ಆ ಪ್ರಳಯಕ್ಕೆ ಕೊಚ್ಕೊಂಡು ಹೋಗಿತ್ತು. ಇದು ಆಮೇಲೆ ಸರ್ಕಾರದಿಂದ ಈ ಥರ ನಮ್ಮ ಶಂಕರಾಚಾರ್ಯವ್ರ ಮೂರ್ತಿ ಮಾಡಿ ಈ ಥರ ಮುಂದೆ ಯಾವುದೇ ಅಂಥ ದೊಡ್ಡ ಪ್ರಳಯ ಆದ್ರೂ ಏನೂ ಹಾನಿ ಆಗದೇ ಇರಲಿ ಅನ್ನೋ ಕಾರಣಕ್ಕೆ ಈ ಥರ ನಿರ್ಮಿಸಿದ್ದಾರೆ. ಇದು ವಿಗ್ರಹ ನಮ್ಮ ಕರ್ನಾಟಕದವರೇ ಇದು ಮಾಡಿರೋ ವಿಗ್ರಹ ಇದು. ತುಂಬ ಎಲ್ಲ ನೋಡಿ ನಮ್ಗೆ ತುಂಬ ಖುಷಿ ಆಯಿತು. ಸೊ ನೋಡಿ, ದೇವಸ್ಥಾನದ ಹಿಂದ್ಗಡೆನೇ ಇದೆ ಇದು ಸಮಾಧಿ ಇರೋ ಜಾಗ. ಇದರಿಂದ ಈ ಕಡೆ ಫುಲ್ಲು ನದಿ ಇದೆ, ನೀರು ಬರುತ್ತೆ ಅಲ್ಲಿ. ನೋಡಿ ದೇವಸ್ಥಾನ ಇದು. ಅದರಿಂದ ಸ್ವಲ್ಪ ಒಂದು 100 ಮೀಟ್ರ್ ದೂರದಲ್ಲೇ ಸಮಾಧಿ ಇರೋದು. ಅದರಿಂದ ಮೇಲ್ಗಡೆಯಿಂದ ಬೆಟ್ಟದಿಂದ ನೀರುಗಳು ಬರುತ್ತೆ. ಇವಾಗ ನೀರು ಹೋಗೋಕ್ಕೆ ಕಾರಣಕ್ಕೆ ಬೇರೆ ಥರ ನಿರ್ಮಿಸಿದ್ದಾರೆ. ಆ ಕಡೆ ಈ ಕಡೆ ಇದು ಬ್ರಿಡ್ಜ್ ಮಾಡಿಬಿಟ್ಟು ಆ ಕಡೆ ಈ ಕಡೆ ಎಷ್ಟೇ ನೀರು ಬಂದರೂ ಸೈಡಲ್ಲೇ ಹೋಗೋ ಥರ ಮಾಡಿದ್ದಾರೆ. ನೋಡಿ ಇದೆಲ್ಲ ಫುಲ್ ದೊಡ್ಡದಾಗಿ ಗೋಡೆ ಕಟ್ಟಿದ್ದಾರೆ. ಎಷ್ಟೇ ನೀರು ಬಂದರೂ ಈ ಕಡೆ ದೇವಸ್ಥಾನಕ್ಕೆ ಏನೂ ಹಾನಿ ಆಗಬಾರ್ದು ಅನ್ನೋ ಕಾರಣ ಥರ ಮಾಡಿದ್ದಾರೆ. ಸೊ ತುಂಬ ಖುಷಿ ಆಯಿತು ನೋಡಿ. ಎಲ್ಲರೂ ಒಂದು ಸಲನಾದರೂ ಬಂದು ಈ ಥರ ಎಲ್ಲ ನೋಡಬೇಕು. ತುಂಬಾ ನಮ್ಗೆ ಖುಷಿ ಆಯಿತು ನೋಡಿ. ಈ ಕಡೆ ಎಲ್ಲ ಫುಲ್ಲು ಮನೆ ಕಟ್ಟಿದ್ದಾರೆ ಭಕ್ತರು. ಸೊ ಇನ್ನೊಂದು ಪ್ಲೇಸ್ ಅಂದರೆ ನಾವು ಅಲ್ಲಿ ಈ ಕಡೆ ಮೇಲ್ಗಡೆ ಹೋಗಬೇಕು, ಅಲ್ಲೊಂದು ದೇವಸ್ಥಾನ ಇದೆ ಅಂದೆ.